ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಸೊ ನನ್ನ ಇವತ್ತಿನ ಮತ್ತೊಂದು ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದು 2:15. ಸೊ 2:15 ಇವಾಗ ಸ್ವಲ್ಪ ವ್ಲಾಗ್ನ ಸ್ಟಾರ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ವರ್ಕ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಹ್ಯಾಪಿ ನ್ಯೂಸ್ ಏನು ಅಂತ ಅಂದರೆ, ಒಂದಷ್ಟು ಸ್ಯಾರೀಸ್ನ ಡಿಸ್ಪ್ಯಾಚ್ ಮಾಡೋದಿತ್ತು. ಇದು ಈ ಕಡೆ ಕಂಪ್ಲೀಟ್ ಸ್ಯಾರಿ ಡಿಸ್ಪ್ಯಾಚ್ ಮಾಡೋದಿತ್ತು. ಟೋಟಲಿ 10 ಆರ್ಡರ್ಸ್ ಬಂದಿದೆ ಒಂದೇ ದಿನದಲ್ಲಿ. ಫುಲ್ ಖುಷಿಯಾಗಿದೆ. ಆಫ್ಲೈನ್ 3 ಇದೆ, ಇನ್ನು ರಿಮೈನಿಂಗ್ ಎಲ್ಲ ಆನ್ಲೈನೇ. ಸೊ ಅದೆಲ್ಲ ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡಬೇಕು. ಹಾಗೆ ಮಗನ ಕರ್ಕೊಬರ್ಬೇಕು. ಹಾಗೆ ಸ್ಟಾಕ್ ಕೂಡ ಬಂದಿದೆ. ಸೊ ಸ್ಟಾಕ್ ಕೂಡ ಇವತ್ತು ತರಬೇಕು. ಫುಲ್ ಖುಷಿ ಎಕ್ಸೈಟ್ಮೆಂಟು. ಫಸ್ಟ್ ಟೈಮು ಈ ಥರ ಸ್ಟಾಕು ಆಮೇಲೆ ಸ್ಟಾಕು ಹಾಗೆ ಡಿಸ್ಪ್ಯಾಚನ್ನು ಒಟ್ಟಿಗೆ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನೀವಿನ್ನು ಯಾರು ಲಹರಿ ಫ್ಯಾಷನಲ್ಲಿ ಶಾಪಿಂಗ್ ಮಾಡಿಲ್ಲ ಅಂದರೆ ದಯಮಾಡಿ ಶಾಪಿಂಗ್ ಮಾಡಿ ಅಂತ ಹೇಳ್ತಾ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ವ್ಲಾಗ್ನ. ಇವಾಗ ಅದನ್ನ ಪ್ಯಾಕ್ ಮಾಡಿಲ್ಲ, ಮಗನ ಕರ್ಕೊಬಂದು ಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಆಮೇಲೆ ಸ್ಟಾಕ್ನ ತಂದು ಮತ್ತೆ ಅದನ್ನು ಡಿಸ್ಪ್ಯಾಚ್ ಮಾಡೋಕ್ಕೆ ಹೋಗಬೇಕು. 5:15 ಒಳಗೆ ಬನ್ನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಬರಮ್ಮ ಹೋಗೋಣ ಅಣ್ಣ ಕರ್ಕೊಬರೋಕ್ಕೆ. ಸೊ ಇವಳಂತೂ ರೆಡಿಯಾಗಿ ನಿಂತಿದ್ದಾಳೆ. ಸ್ಕೂಲಿಂದ ಬಂದು ಹಂಗೆ ಇರಿಸ್ತೀನಿ. ಅವಳು ಆ್ಯಕ್ಚುಲಿ ಬಂದಿದ್ದು ಇವತ್ತು 1:15, 1:15 ಬಂದಳು. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಿರುತ್ತೆ ಅವಳು ಎಷ್ಟೊತ್ತಿಗೆ ಬಂದಳು ಅಂತ. ಅಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾನು 1:15 ಆಮೇಲೆ ಅವಳಿಗೆ ಏನಾದ್ರು ತಿನ್ನೋಕ್ಕೆಲ್ಲ ಕೊಟ್ಬಿಟ್ಟು ಸ್ನಾನ ಎಲ್ಲ ಮಾಡಿ ನೋಡಿ ಇಲ್ಲಿ ಹೆಂಗೆ ಕೋಪ ಮಾಡ್ಕೊಂಡು ಕೂತವಳೆ. ಸೊ ನೋಡೋಣ. ಸ್ಟಾಕು ಸ್ವಲ್ಪ ಈ ಸಲ ಜಾಸ್ತಿ ಇದೆ. ಇಬ್ಬರೂ ಕರ್ಕೊಂಡೋಗಲ್ಲ, ಮಲಗಿಸ್ಬಿಟ್ಟು ಆಮೇಲೆ ಹೋಗ್ತೀನಿ. ಲೈಫಲ್ಲಿ ಬ್ಯುಸಿ ಇರಬೇಕು ಅಂತಾರೆ. ಸ್ವಲ್ಪ ಬ್ಯುಸಿ ಆದರೆ ಈ ಥರ ಆಗುತ್ತೆ. ಹೀಗೆ ಇರಬೇಕು ಲೈಫು, ಫ್ರೀಯಾಗಿರಬಾರ್ದು. ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಗನ ಕರ್ಕೊಬಂದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸ್ಲೋಲಿ ಬೀಳ್ತೀಯಾ? ಸ್ಲೋಲಿ. ಈ ಗಾಡಿ ಅಥವಾ ಆ ಗಾಡಿ ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೋಬೇಕಿತ್ತು. ಸೊ ಸದ್ಯಕ್ಕೆ ಡಿಯೋವನ್ನೇ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಡಿಯೋನೇ ತೊಗೋತಾ ಇದ್ದೀನಿ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಇವ್ರಿಗೆಲ್ಲ ಊಟ ಮಾಡಿಸಿ ಮಲಗಿಸಿ ಹೋಗಬೇಕು. ಸೊ ಇಲ್ಲಿ ನನ್ನ ಮಗ ಕಡ್ಜಾದು ಗೂಡೆಲ್ಲ ತೋರಿಸ್ತಾ ನಿಂತವನೆ. ಅವನು ನಿಧಾನ ತುಂಬ. ಸ್ಕೂಲು ಹೋಗ್ಬೇಕಾದ್ರೆ ಸ್ವಲ್ಪ ಅರ್ಜೆಂಟ್ ಹೋಗ್ತಾನೆ, ಬರಬೇಕಾದ್ರೆ ಕತೆ ಹೊಡ್ಕೊಂಡು ಪುರಾಣ ಹುಡ್ಕೊಂಡು ಬರ್ತಾನೆ. ಈಗ ಬಂದು ಸ್ವಲ್ಪ ಸಾಮಾನೆಲ್ಲ ತಂದಿದ್ದೆ, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಮತ್ತೆ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಅವ್ರಿಗೆಲ್ಲ ಡ್ರೆಸ್ ಎಲ್ಲ ಹಾಕಿ ಅವರಿಬ್ರು ಮಲಗ್ಸೋಕ್ಕೆ ಏರ್ಪಾಡು ಮಾಡಿ ಈಗ ನನ್ನ ಕೆಲಸ ಮಾಡಬೇಕು. ಊಟ ಮಾಡಿಸ್ತಾ ಇದ್ದೀನಿ. ಕಂಫರ್ಟ್ ಹಾಕಿದ್ದೀನಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಊಟ ಮಾಡಿಸ್ಬಿಟ್ಟು ಆಮೇಲೆ ಅದು ಪ್ಯಾಕಿಂಗ್ ಮಾಡೋದಿದೆಯಲ್ಲ ಪ್ಯಾಕಿಂಗ್ ಮಾಡಿಬಿಡ್ತೀನಿ. ಆಲ್ರೆಡಿ ಟೈಮ್ ಬಂದು 3:47. ಸೊ 3:47 ಅಂದರೆ 4:15 ಒಳಗೆ ನಾನು ಪ್ಯಾಕ್ ಮಾಡಿ ಅಲ್ಲಿಗೆ 5 ಗಂಟೆಗೆ ಹೋಗಿ 5:15 ನಾನು ಇದು ಮಾಡಬೇಕು. ಸೊ ಲೆಟ್ಸ್ ಪ್ಯಾಕ್ ಟುಗೆದರ್ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇವರಿಬ್ರಿಗೂ ಏನು ಮಾಡ್ತಾಯಿದ್ದೀನಿ ಇವಾಗ ಅಂತ ಅಂದರೆ, ಇಬ್ರಿಗೂ ಒಟ್ಟಿಗೆ ಕಲ್ಸ್ಕೊಬಂದು ತಿನ್ನಿಸ್ಬಿಡ್ತೀನಿ. ನಾನು ಮಧ್ಯಾಹ್ನ ಆಲ್ಮೋಸ್ಟ್ ಊಟ ಮಾಡಲ್ಲ. ಇನ್ ಕೇಸ್ ಇವ್ರ ಜೊತೆನೇ ಸ್ವಲ್ಪ ಜಾಸ್ತಿ ಅನ್ನ ಸಾಂಬಾರು ಹಾಕ್ಕೊಂಡು 1-2 ತುತ್ತು ತಿನ್ಬಿಡ್ತೀನಿ ಅಷ್ಟೇ. ಸೊ ಅವರಿಬ್ರಿಗೂ ಒಟ್ಟಿಗೆ ಕೂರಿಸ್ಕೊಂಡು ತಿನ್ನಿಸಿ ಅವಳು ಬಂದ ತಕ್ಷಣವೇ ಫ್ರೂಟ್ಸ್ನೆಲ್ಲ ತಿನ್ಕೊಂಡು ಅದು ಇದು ತಿಂದಿರ್ತಾಳೆ. ಆದ್ರೂ ಊಟ ಇನ್ನೊಂದ್ಸಲಿ ಅವ್ರ ಅಣ್ಣನ ಜೊತೆನೇ ಮಾಡಲಿ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಮಾಡಿಸ್ತೀನಿ. ಸೊ ಊಟ ಎಲ್ಲ ಮಾಡಿಸಿ ಮಲಗಿಸಿ, ಇಲ್ಲ ಅಂತಂದರೆ ಅವನಿಗೆ ಇವಾಗ ಹೋಮ್ವರ್ಕ್ ಮಾಡ್ತೀನಿ. ತುಂಬ ಬರ್ಸೋಕ್ಕೆ ಹೋಗಲ್ಲ. ಈ ಥರ ಏನಾದ್ರು ಕೆಲಸ ಇತ್ತು ಅಂತ ಅಂದರೆ ಮಲಗಿಸ್ಬಿಟ್ಟು ಆ ಕೆಲಸನ ನಾನು ಮಾಡ್ಕೋತೀನಿ. ಸೊ ಇಷ್ಟ ಆಗಿತ್ತು. ಹಾಗೆ ಸ್ವಲ್ಪ ಸಾಮಾನು ತಂದಿದ್ದೆ ಅಲ್ಲ, ಸೊ ಅದನ್ನ ಕೂಡ ಎತ್ತಿಟ್ಕೊಂಡು ಆಮೇಲೆ ನಾನು ನೆಕ್ಸ್ಟ್ ಕೆಲಸಕ್ಕೆ ಹೋಗಬೇಕು. ಸೊ 3 ರೋಸಸ್ಸು ಆಮೇಲೆ ಸರ್ಫ್ ಎಕ್ಸೆಲ್ಲು ದೊಡ್ಡ ತರ್ಸೋಕ್ಕೆ ಹೇಳಿದ್ದೀನಿ, ಬಟ್ ದೊಡ್ಡದಿರಲಿಲ್ಲ, ಹಂಗಾಗಿ ಚಿಕ್ಕದು ತೊಗೊಂಡಿದ್ದೀನಿ. ಕಂಫರ್ಟು ಮತ್ತು ಹಾಲು. ಸೊ ಇದಿಷ್ಟು ಅರ್ಜೆಂಟಾಗಿ ಬೇಕಾಗಿತ್ತು, ಅದಕ್ಕೋಸ್ಕರ. ಇದು ಸ್ವಲ್ಪ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಸೋಪ್ ಪೌಡರ್ ಬೇಕಿತ್ತು, ಹಾಗಾಗಿ
ಹಾಗೆ ಇದು ಅನಿಲ್ ಶಾವ್ಗೆ. ಆ್ಯಕ್ಚುಲಿ ಯಾರಿಗಾದ್ರು ಗೊತ್ತಿಲ್ಲ ಅಂದರೆ ನೋಡಿ, ರೈಸ್ ಶಾವ್ಗೆ ಅಂತ ಬರುತ್ತೆ ಗೊತ್ತಾ, ರೈಸ್ ವಾಮಿಸಿಲಿ ಅಂತ. ಸೊ ಅದನ್ನು ಒತ್ತು ಶಾವ್ಗೆ ಅಂತ ಮಾಡ್ಕೊತೀವಿ ನೋಡಿ, ಅದೇ ಟೇಸ್ಟ್ ಇರುತ್ತೆ ಇದು ಚೆನ್ನಾಗಿರುತ್ತೆ. ಅದೆಲ್ಲ ಆದಮೇಲೆ ನಾನು ಆ್ಯಕ್ಚುಲಿ ನೇಮ್ಸು, ನಂಬರ್ಸು, ಅಡ್ರೆಸ್ಸು ಎಲ್ಲ ಒಂದು ಕಡೆ ಬರ್ಕೊತೀನಿ. ಬಟ್ ಈ ಸಲ ಏನಾಗಿತ್ತು ಅಂತಂದರೆ ಯಾವುದನ್ನು ನೋಟ್ ಡೌನೇ ಮಾಡ್ಕೊಂಡಿರಲಿಲ್ಲ. ತುಂಬ ಅರ್ಜೆಂಟಲ್ಲಿ ತುಂಬ ಅಟ್ ಎ ಟೈಮ್ ಒಂದೇ ಸಲ 5-6 ಆರ್ಡರ್ ಬಂದಿತ್ತು. ಸೊ ಅದಕ್ಕೋಸ್ಕರ ಹಂಗೆ ಯಾವುದು ಅಂತ ಅಂದ್ಬಿಟ್ಟು ವಾಟ್ಸಪ್ಪಲ್ಲೇ ನೋಡಿರಲಿಲ್ಲ. ಇವಾಗ ನೋಡ್ಕೊಂಡು ಸ್ಟಾಕ್ ಇದೆಯಾ, ಸ್ಟಾಕ್ ಅಂತೂ ಇತ್ತು, ಅದು ಗೊತ್ತಿತ್ತು ನನಗೆ. ಆಮೇಲೆ ನೋಡಿಕೊಂಡು ನಿಧಾನಕ್ಕೆ ಬರ್ಕೊತಾ ಇದ್ದೀನಿ. ಸೊ ಒಬ್ಬಳೇ ಮಾಡೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಇದಕ್ಕೆಲ್ಲ ಸಪೋರ್ಟ್ ಬೇಕು ಒಂದೊಂದು ಸಲ ಅಂತ ಅನಿಸುತ್ತೆ. ಬಟ್ ಬೇಡ, ಇಂಡಿಪೆಂಡೆಂಟ್ ಅಂದರೆ ಇಂಡಿಪೆಂಡೆಂಟಾಗೇ ಇರಬೇಕು ಬಿಡ್ತೀನಿ. ಆಮೇಲೆ ಯಾವ್ದು ಆರ್ಡರ್ ಮಾಡಿದ್ರು ಅಂತ ಬರ್ಕೊತೀನಿ. ಮತ್ತು ಕನ್ಫ್ಯೂಸ್ ಆಗಬಾರ್ದು, ಒಬ್ಬಳೇ ಅಲ್ವಾ ಮ್ಯಾನೇಜ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಫಸ್ಟ್ ಆರ್ಡರ್ ಬರೆದು ಇಟ್ಕೊಳ್ಳೋದನ್ನ ಮರ್ತುಬಿಟ್ಟಿದ್ದೀನಿ ನಾನು. ಇಲ್ಲ ಅಂದಿದ್ರೆ ಈಸಿಯಾಗಿರೋದು. ಸೊ ಸ್ವಲ್ಪ ಲೇಟ್ ಆಗುತ್ತೆ. ಇಫ್ ಇನ್ ಕೇಸ್ ಏನಾದ್ರು ಇವತ್ತು ಲೇಟ್ ಆದರೆ ನಾಳೆ ಮಾರ್ನಿಂಗೆ ನಾನು ಡಿಸ್ಪ್ಯಾಚ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಬೇಗ ಬರ್ಕೊಂಡು ಸ್ಟಾರ್ಟ್ ಮಾಡಿಬಿಡೋಣ. ಅದು ಪೇಮೆಂಟ್ ರಿಸೀವ್ ಆಗದೇ ಇರೋದು ಅದೆಲ್ಲ, ಆಮೇಲೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರ್ತಾರಲ್ಲ, ಸೊ ಅದನ್ನೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಆರ್ಡರ್ಸ್ ಬರ್ತಾ ಇದೆ. ಇವಾಗ ಆಗ್ತಿರೋದನ್ನೆಲ್ಲ ಎತ್ತಿಡಿ ಅಂತಿದ್ದಾರೆ. ಬಟ್ ಅವಾಗ ನೋಡೋಣ ಯಾವ ಸ್ಟಾಕ್ ಹೆಂಗಿರುತ್ತೆ ಅಂತ. ಸೊ ಅದ್ರ ಮೇಲೆ ಡಿಪೆಂಡು. ಸೊ ಬನ್ನಿ ಮಾಡೋಣ. ಎಲ್ಲ ಆದಮೇಲೆ ಸ್ಟಾಕ್ಸ್ ಯಾವ್ದು ಹಾಕಿದ್ದೆ ಅದನ್ನು ಕೂಡ ನಾನು ನೋಟೇ ಮಾಡ್ಕೊಂಡಿರಲಿಲ್ಲ. ಇವಾಗ ಬಂದ ತಕ್ಷಣ ನಾನು ಒನ್ ಟೈಮ್ ಚೆಕ್ ಮಾಡ್ಕೊಳ್ಳೇಬೇಕಲ್ವ. ಸೊ ಅದಕ್ಕೋಸ್ಕರ ಯಾವ್ದು ಬಂದಿದೆ ಯಾವ್ದು ಬಂದಿಲ್ಲ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಬರಿತಾ ಇದ್ದೀನಿ. ಸೊ ಅದಾದಮೇಲೆ ಪ್ಯಾಕಿಂಗ್ ಕವರ್ಸು ಸ್ವಲ್ಪ ದೊಡ್ಡದು ಆರ್ಡರ್ ಮಾಡಿದ್ದೆ ಅಂತ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಬಟ್ ನೆಕ್ಸ್ಟ್ ಟೈಮಿಂದ ಚಿಕ್ಕದು ಮಾಡಬೇಕು. ಇದೊಂದು ಸ್ವಲ್ಪ ಖಾಲಿ ಆಗಲಿ, ಒಂದೇ ಸಲ 150-100 ಆ ಥರ ತರಿಸ್ಬಿಟ್ಟಿದ್ದೆ. ಬಲ್ಕಾಗಿ ಸಿಕ್ತು ಅಂತ ಅಂದ್ಬಿಟ್ಟು ಅದು ಫುಲ್ ಖಾಲಿ ಆಗಬೇಕು. ಸ್ಟಾರ್ಟಿಂಗ್ ಯಾರೂ ಹೇಳಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ನಂಗೆ ಯಾರೂ ಹೇಳ್ಕೊಡ್ಲಿಲ್ಲ ಆ್ಯಕ್ಚುಲಿ ಇಷ್ಟೇ ಸೈಜ್ದು ತೊಗೋಬೇಕು ಅಂತ. ನಾನೇನು ಮಾಡಿದೆ, ಚಿಕ್ಕದು ಒಂದ್ಸಲಿ ತೊಗೊಂಡೆ, ತುಂಬ ಚಿಕ್ಕದಾಗೋಯ್ತು. ದೊಡ್ಡದು ಒಂದ್ಸಲಿ ತೊಗೊಂಡೆ, ಫುಲ್ ದೊಡ್ಡದಾಗೋಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈ ಸಲ ದೊಡ್ಡದ್ರಲ್ಲೇ ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ನೆಕ್ಸ್ಟಿಂದ ಮೀಡಿಯಮ್ ಆಗಿರೋದು ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ವಾಟ್ಸಪ್ನೆಲ್ಲ ನೋಡಿ ಅಡ್ರೆಸ್ನೆಲ್ಲ ನೋಟ್ ಡೌನ್ ಮಾಡಿಕೊಂಡು, ಅಲ್ಲೂ ಒಂದು ಸ್ವಲ್ಪ ಅರ್ಧ ಗಂಟೆ ಲೇಟಾಗಿ ಹೋಗ್ಬಿಡ್ತು ನನಗೆ. ಹೆಂಗೋ ಮಾಡಿ ಅವ್ರಿಗೆ ಆಫೀಸವ್ರಿಗೆ ಒಂದು 1/4 ಗಂಟೆ ಬರ್ತೀನಿ ರೀ ಅಂತ ಅಂದ್ಬಿಟ್ಟು ಕೇಳಿಕೊಂಡು ಹೋದೆ. ಎಲ್ಲರೂ ಏನು ಅನ್ಕೋತಾರೆ ಅಂದರೆ, ನೀವೇನು ಮನೆ ಬಾಗಿಲಿಗೆ ಹೋಗಿ ಡೆಲಿವರಿ ಕೊಡ್ತೀರಾ ಅಂತ. ಸೀರಿಯಸ್ಲಿ ಇಲ್ಲ. DTDC, ಪ್ರೊಫೆಷ್ನಲ್ಲು, ಆಮೇಲೆ ಪೋಸ್ಟ್ ಆಫೀಸು, ತುಂಬ ರೀತಿ ಇದೆ ಕೊರಿಯರ್ ಫೆಸಿಲಿಟೀಸು. ಇವಾಗ ಆ ಥರ ಎಲ್ಲ ಮನೆಗೇ ಹೋಗಿ ಕೊಡಬೇಕು ಅದೆಲ್ಲ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ ಒಂದು ಶಿವಮೊಗ್ಗ ಆರ್ಡರ್ ಬಂದಿದೆ, 2 ಹಾಸನ ಆರ್ಡರ್ ಬಂದಿದೆ, ಮೈಸೂರು 2 ಬಂದಿದೆ. ಸೊ ಈ 3 ನಾವು ಡಿಸ್ಪ್ಯಾಚ್ ಮಾಡಬೇಕು ಅಂತ ಅಂದರೆ ಪ್ರೊಫೆಷನಿಗೆ ಹಾಕಿದ್ದೀನಿ ನಾನು. ಶಿಪ್ಪಿಂಗ್ ಚಾರ್ಜಸ್ 100 ರೂಪೀಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಅದನ್ನು ಇಸ್ಕೊಂಡು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ತುಂಬ ಅಂದರೆ ಅಲ್ಲಿ ಹೋಗಿ ನಿಂತ್ಕೊಂಡು ಇಷ್ಟಿಷ್ಟೇ ವೆಯ್ಟ್ದೆಲ್ಲ ಮಾಡಬೇಕು ಅಂತ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನೋಡಿ ಆದರೂ ಒಂದೇನೋ ರಿಟರ್ನ್ ಬಂತು. ಇವತ್ತಿಷ್ಟೇ ಆಗಿದ್ದು, ಲಾಸ್ಟ್ ಲಿಮಿಟ್ ಇದ್ದಿದ್ದೇ ಇಷ್ಟು ನಮಗೆ ಅಂತ ಅಂದರು. ಸೊ ಓಕೆಪ್ಪ ಆಯಿತು ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ಗೆ ಕಿರಿಕ್ ಮಾಡ್ಕೊಳ್ಳೋದು ಬೇಡ, ಇನ್ನು ಮುಂದೆ ತುಂಬ ಆರ್ಡರ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು, ಮನೆ ಹತ್ರನೇ ಇರೋದಲ್ವ. ಸೊ ಹಾಗಾಗಿ ಎಲ್ಲ ಯಾಕೆ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂತ ಅಂದ್ಬಿಟ್ಟು ರಿಟರ್ನ್ ಇಸ್ಕೊಬಂದೆ. ನೆಕ್ಸ್ಟ್ ಹಾಕಿದ್ರೆ ಆಯಿತು ಅಂತ. ಸೊ ಹಾಕ್ಬಿಟ್ಟು ಬಂದು ಇವತ್ತು ನಾನು ಅಂದರೆ ಪ್ರೊಫೆಷನಲ್ಲಿ ನಾನು ಕಳಿಸಿದ್ದು, DTDCಯಲ್ಲಿ ನನಗೆ ಬಂದಿರೋದು. ಸೊ ಯಾವುದ್ರಲ್ಲೋ ಒಂದು ಸ್ವಲ್ಪ ಬೇಗ ಹೋದರೆ ಸಾಕು ಅಷ್ಟೇ. ಸೊ ಬಂದಿರೋ ಸ್ಟಾಕನ್ನು ಆ್ಯಕ್ಚುಲಿ ಬಂದಿರೋದು ಇದು 3rd ಸ್ಟಾಕು. ತುಂಬ ಜಾಸ್ತಿ ಅಮೌಂಟನ್ನು ಡೆಪಾಸಿಟ್ ಮಾಡಿ ತರಿಸಿದ್ದೀನಿ ಈ ಸಲ. ಆ್ಯಕ್ಚುಲಿ ಈ ಒಂದು ವಿಡಿಯೋ ವಾಯ್ಸ್ ಓವರ್ ಮಾಡೋ ಅಷ್ಟರಲ್ಲಿ ಎಲ್ಲ ಸ್ಟಾಕು ಖಾಲಿ ಆಗೋಗ್ಬಿಟ್ಟಿತ್ತು. ಸೀರಿಯಸ್ಲಿ ವರಮಹಾಲಕ್ಷ್ಮಿ ಸೀಸನ್ ಇರೋದ್ರಿಂದನೋ ಅಥವಾ ಏನಕ್ಕೋ ಗೊತ್ತಿಲ್ಲ, ತುಂಬ ಬೇಗ ಸೇಲ್ ಆಗೋಗಿತ್ತು. ಸೊ ನೆಕ್ಸ್ಟು ಕೂಡ ಬರುತ್ತೆ, ಎಷ್ಟೆಷ್ಟು ಆರ್ಡರ್ ಬರುತ್ತೆ, ಏನೇನಾಯಿತು, ಏನೇನು ಬಂದಿತ್ತು ಅಂತ. ಸೊ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿರ್ತಾರೆ, ಅದೊಂದೇ ಖುಷಿ, ನೀರೆಲ್ಲ ಬೀಳಬಾರ್ದು ಅಂತ. ಸೊ ಹ್ಯಾಪಿ. ಸೊ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ನಿಮಗೂ ಕೂಡ ಏನಾದ್ರು ಒಳ್ಳೆ ಸ್ಯಾರೀಸ್ ಏನಾದ್ರು ಬೇಕು,
ಚೆನ್ನಾಗಿರೋ ಕಲೆಕ್ಷನ್, ಹಾಗೆ ಹೋಲ್ಸೇಲಲ್ಲಿ ಬೇಕು, ನೀವು ಕೂಡ ಇದೇ ರೀತಿ ಮನೆಯಲ್ಲೇ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ನೀವು ಕೂಡ ಮಾಡ್ಕೊಬೋದು. ಸೊ ಹೋಲ್ಸೇಲಲ್ಲೂ ಕೂಡ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಕೂಡ.